ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಜ್ಞಾನ ಗಂಗೋತ್ರಿ. ಕೆಎಸ್ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೆ ಪೂರಕವಾಗಿ ಇಂಟೆನ್ಸಿವ್ ಲರ್ನಿಂಗ್ ಪ್ರೋಗ್ರಾಮ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಮಿಷನ್ ಕೆಎಸ್ 360 ಡಿಗ್ರಿ. ಇದರಲ್ಲಿ ಪ್ರಿಲಿಮ್ಸ್, ಮೇನ್ಸ್ ಮತ್ತೆ ಮೆಂಟರ್ಶಿಪ್ ಅನ್ನು ಒಳಗೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಒಂದು ಮಿಷನ್ 360 ಕೆಎಸ್ ನಲ್ಲಿ ಇರ್ತಕ್ಕಂಥ ಫೀಚರ್ಸ್ ಏನೇನು, ಸೊ ನಿಮ್ಗೆ ಏನೇನು ಫೆಸಿಲಿಟೀಸ್ ಕೊಡಲಾಗುತ್ತೆ ಅನ್ನೋದರ ಕಂಪ್ಲೀಟ್ ಮಾಹಿತಿಯನ್ನ ಇಲ್ಲಿ ಪಟ್ಟಿ ಮಾಡಿರ್ತೇವೆ. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ದ ಇನ್ಫಾರ್ಮೇಶನ್. ಸೊ ಇದರಲ್ಲಿ ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗಳಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಬೇಕಾಗಿ ವಿನಂತಿ. ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್ ಫಾರ್ ದ ಡೇಟ್ ಆಫ್ 30th March 2022. ಈ ಎಲ್ಲಾ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತೇವೆ. ಅಂಡ್ ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹ್ಯಾವ್ ಗಿವನ್ ಇನ್ಕ್ವೆಸ್ಟ್ ಚಾಲೆಂಜ್ ಕ್ವಿಜ್. ಇದರಲ್ಲಿ ಫಸ್ಟ್ 10 ಸ್ಟೂಡೆಂಟ್ಸ್ ಹೂ ಗಿವ್ ದ ಕರೆಕ್ಟ್ ಆನ್ಸರ್ಸ್ ವಿಲ್ ಬಿ ಅಕ್ನಾಲೇಜ್ಡ್ ಇನ್ ಟುಮಾರೋಸ್ ಪ್ರೆಸೆಂಟೇಷನ್. ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೀವಿ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುತ್ತೆ. ಸೊ ಬಿಫೋರ್ ಗೆಟಿಂಗ್ ಇನ್ ಟು ಟುಡೇಸ್ ಆರ್ಟಿಕಲ್ಸ್, ದೀಸ್ ಆರ್ ದಿ ಕೀ ಆನ್ಸರ್ಸ್ ಆಫ್ ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 122. ಅಂಡ್ ವಿ ಅಪ್ರಿಶಿಯೇಟ್ ಬಸಮ್ಮ, ನಾಗರಾಜ್, ಜನ್ನವಂಶಿ, ನಮ್ಮಕುಡ್ಲ, ಪೂರ್ಣಿಮಾ, ಶಿವಕುಮಾರ್, ವೀರಶೈವ, ವೀರೇಶ್, Bhagirathi, Devraj, and many others also have given correct answers. Thank you very much for your participation. With this, let's get into the first article. ಸೊ ಇವತ್ತಿನ ಮೊದಲನೇ ಆರ್ಟಿಕಲ್ ಆಕ್ಟ್ ಈಸ್ಟ್ ಪಾಲಿಸಿ ಅಂತ ಕರಿತೀವಿ. ಏನಿದು ಆಕ್ಟ್ ಈಸ್ಟ್ ಪಾಲಿಸಿ ಅನ್ನೋದನ್ನ ಫಸ್ಟ್ ನಾನು ಕಾಂಪ್ರಿಹೆನ್ಸಿವ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಾದ್ಮೇಲೆ ನಾವು ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಆಕ್ಟ್ ಈಸ್ಟ್ ಪಾಲಿಸಿನ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಇಂಡಿಯನ್ ಮ್ಯಾಪ್ ನ ಸ್ವಲ್ಪ ರೆಫರ್ ಮಾಡ್ಬೇಕಾಗತ್ತೆ. ಸೊ ಇಂಡಿಯಾ ಭೂಪಟದಲ್ಲಿ ಈ ಭಾಗದಲ್ಲಿ ಬರ್ತಕ್ಕಂಥ ರಾಜ್ಯಗಳನ್ನ ನಾವು ಈಶಾನ್ಯ ರಾಜ್ಯಗಳು ಅಂತ ಕರಿತೀವಿ, ಅಥವಾ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂತ ಕರಿತೀವಿ. ಈ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಏನಿದಾವೆ, ಸೊ ಇವು ಕಳೆದ ಅಥವಾ ಬೇರೆ ಎಲ್ಲಾ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ಸ್ವಲ್ಪ ಹಿಂದುಳಿದ ರಾಜ್ಯಗಳಾಗಿರುತ್ತೆ. ಸೊ ಈ ಒಂದು ರಾಜ್ಯಗಳು ಪ್ರಮುಖವಾಗಿ ಲ್ಯಾಂಡ್ ಲಾಕ್ ಸ್ಟೇಟ್ಸ್ ಆಗಿರುತ್ತೆ, ಅಥವಾ ತಮ್ಮ ಸುತ್ತಲೂ ಇರ್ತಕ್ಕಂಥ ಪ್ರದೇಶ ಭೂ ಪ್ರದೇಶವಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಈ ಕಡೆ ಭೂತಾನ್ ನ ನೋಡ್ಬೋದು, ಅದಾದ್ಮೇಲೆ ಟಿಬೆಟ್ ಕವರ್ ಆಗುತ್ತೆ, ಈ ಕಡೆ ಮ್ಯಾನ್ಮಾರ್ ಬರುತ್ತೆ, ಈ ಕಡೆ ಬಾಂಗ್ಲಾದೇಶ್ ಬರುತ್ತೆ. ಸೊ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಯಾವುದೇ ಒಂದು ಪ್ರದೇಶ ಅಭಿವೃದ್ಧಿ ಹೊಂದಬೇಕಾಗಿದ್ರೆ ಸೊ ಅಲ್ಲಿರ್ತಕ್ಕಂಥ ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮ್ ತುಂಬಾ ಚೆನ್ನಾಗಿರ್ಬೇಕು. ಯಾವಾಗ ಸಾರಿಗೆ ಸಂಪರ್ಕ ಚೆನ್ನಾಗಿರುತ್ತೆ, ಅಲ್ಲಿರ್ತಕ್ಕಂಥ ಆರ್ಥಿಕ ಚಟುವಟಿಕೆಗಳಿಗೆ ಪುಷ್ಟಿ ಸಿಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಮೇಜರ್ ಆಗಿ ಇಲ್ಲಿರ್ತಕ್ಕಂಥ ಅಂದ್ರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಗೆ ಕನೆಕ್ಟಿವಿಟಿನ ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ಪಾಲಿಸಿಯನ್ನ ನಾವು ಆಕ್ಟ್ ಈಸ್ಟ್ ಪಾಲಿಸಿ ಅಂತ ಕರಿತೀವಿ. ಸೊ ಯಾವ ರೀತಿಯ ಕನೆಕ್ಟಿವಿಟಿನ ಇನ್ಕ್ರೀಸ್ ಮಾಡ್ತಾರೆ? ಫಾರ್ ಎಕ್ಸಾಂಪಲ್, ಕೋಲ್ಕತ್ತಾದಲ್ಲಿ ನಾನು ಇದ್ದೀನಿ. ಸೊ ಕೋಲ್ಕತ್ತಾದಿಂದ ನಾನು ವಸ್ತುಗಳನ್ನ ಮಿಜೋರಾಂಗೆ ಸಾಗಣೆ ಮಾಡ್ಬೇಕು. ಸೊ ಮಿಜೋರಾಂಗೆ ನಾನು ಏನಾದ್ರೂ ಸಾಗಣೆ ಮಾಡ್ಬೇಕಾದ್ರೆ ಈ ರೀತಿಯಾಗಿ ಲ್ಯಾಂಡ್ ರೂಟ್ ಅಲ್ಲಿ ಅಂದ್ರೆ ಚಿಕನ್ ನೆಕ್ ನ ಮುಖಾಂತರ ಬಂದು ಈ ಎಲ್ಲಾ ಪ್ರದೇಶಗಳನ್ನ ದಾಟಿ ಅದಾದ್ಮೇಲೆ ನಾನು ಮಿಜೋರಾಂಗೆ ರೀಚ್ ಆಗ್ಬೇಕಾಗಿರುತ್ತೆ. ಸೊ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಭೂಮಾರ್ಗ, ಜಲಮಾರ್ಗ ಮತ್ತು ರೈಲ್ವೆ ಮಾರ್ಗಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗಿರ್ತಕ್ಕಂಥ ಒಂದು ಮಾರ್ಗವಾಗಿರುತ್ತೆ. ಮತ್ತೆ ಇದು ಗ್ಲೋಬಲ್ ವಾರ್ಮಿಂಗ್ ಗೆ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥ ಒಂದು ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮ್ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಚಿಕನ್ ನೆಕ್ ನ ಮುಖಾಂತರ ನಾನು ಏನು ಟ್ರಾನ್ಸ್ಪೋರ್ಟೇಶನ್ ಮಾಡ್ಬೇಕು, ದಿಸ್ ಇಸ್ ದಿ ಲಾಂಗೆಸ್ಟ್ ಪಾಸಿಬಲ್ ಪಾತ್ವೇ ಆಗಿರುತ್ತೆ. ಸೊ ಇದರ ಬದಲು ನಾನು ಇಲ್ಲಿ ಬ್ರಹ್ಮಪುತ್ರ ನದಿ ಇರುತ್ತೆ. ಸೊ ಈ ಒಂದು ಬ್ರಹ್ಮಪುತ್ರ ನದಿಗಳ ಮುಖಾಂತರ ಜಲಮಾರ್ಗಗಳನ್ನ ಎಸ್ಟಾಬ್ಲಿಷ್ ಮಾಡಿದ್ರೆ ಈ ಈಸ್ಟರ್ನ್ ಪಾರ್ಟ್ ಆಫ್ ದಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಏನಿದಾವೆ ಇದಕ್ಕೆ ನಾನು ನೇರವಾಗಿ ಸಂಪರ್ಕ ಪಡಿಬಹುದು. ಇದರಿಂದ ಎರಡು ಅಡ್ವಾಂಟೇಜ್ ಆಗುತ್ತೆ. ಒಂದು, ಟೈಮ್ ಸೇವ್ ಆಗುತ್ತೆ, ಎಕಾನಮಿ ಸೇವ್ ಆಗುತ್ತೆ. ಸೊ ಅದಾದ್ಮೇಲೆ ವಾಟರ್ ಬೇಸ್ ಇಂದ ನಮ್ಗೆ ಗ್ಲೋಬಲ್ ವಾರ್ಮಿಂಗ್ ಕೂಡ ಕಡಿಮೆ ಆಗುತ್ತೆ. ಸೊ ಈ ಒಂದು ಎಲ್ಲಾ ಇನಿಷಿಯೇಟಿವ್ಸ್ ನ ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಪಾಲಿಸಿಯನ್ನ ಆಕ್ಟ್ ಈಸ್ಟ್ ಪಾಲಿಸಿ ಅಂತ ಕರಿತೀವಿ. ಸೊ ಈ ಒಂದು ಆಕ್ಟ್ ಈಸ್ಟ್ ಪಾಲಿಸಿಯಲ್ಲಿ ಎರಡು ಪ್ರಮುಖ ಕನೆಕ್ಟಿವಿಟೀಸ್ ನ ಇನ್ಕ್ರೀಸ್ ಮಾಡಲಾಗ್ತಾ ಇದೆ. ಒಂದೇನು ಅಂದ್ರೆ ಈಶಾನ್ಯ ರಾಜ್ಯಗಳನ್ನ ಮೇನ್ ಲ್ಯಾಂಡ್ ಆಫ್ ಇಂಡಿಯಾಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ಇನ್ನೊಂದು, ಏಷ್ಯಾ ಪೆಸಿಫಿಕ್ ರೀಜನ್ ಅಲ್ಲಿ ಬರ್ತಕ್ಕಂಥ ಆಸಿಯನ್ ಕಂಟ್ರೀಸ್ ಏನೇನಿದಾವೆ ಅದನ್ನೆಲ್ಲ ನಾನು ಫರ್ದರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಎಲ್ಲಾ ರಾಷ್ಟ್ರಗಳೊಂದಿಗೆ ಒಂದು ಸಂಪರ್ಕವನ್ನ ವೃದ್ಧಿ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ನಾವು ಆಕ್ಟ್ ಈಸ್ಟ್ ಪಾಲಿಸಿ ಅಂತ ಕರಿತೀವಿ. ಸೊ ಈ ಒಂದು ಆಕ್ಟ್ ಈಸ್ಟ್ ಪಾಲಿಸಿಯಲ್ಲಿ ಪ್ರಮುಖವಾಗಿ ನಾವು ಎರಡು ಕಾಂಪೊನೆಂಟ್ಸ್ ನ ಡಿಸ್ಕಸ್ ಮಾಡ್ಬೇಕಾಗುತ್ತೆ. ಸೊ ಫಸ್ಟ್ ಕಾಂಪೊನೆಂಟ್ ಅಲ್ಲಿ ನಾವು ನ್ಯಾಷನಲ್ ವಾಟರ್ ವೇಸ್ 216 ಮತ್ತೆ IBP ರೂಟ್ ಅಂದ್ರೆ ಇಂಡೋ ಬಾಂಗ್ಲಾದೇಶ್ ಪ್ರೋಟೋಕಾಲ್ ರೂಟ್ ಅಂತ ಕರಿತೀವಿ. ಸೊ ಇದನ್ನ ಡಿಸ್ಕಸ್ ಮಾಡಬೇಕು. ಎರಡನೇದು ಪ್ರಮುಖವಾಗಿ ಕಲಾದನ್ ಮಲ್ಟಿ ಮೋಡಲ್ ಟ್ರಾನ್ಸಿಟ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಇದನ್ನು ಕೂಡ ಡಿಸ್ಕಸ್ ಮಾಡ್ಬೇಕಾಗತ್ತೆ. ಸೊ ಹಾಗಿದ್ರೆ ಇದರಲ್ಲಿ ಫಸ್ಟ್ ಕಾಂಪೊನೆಂಟ್ ನ ನಾನು ಡಿಸ್ಕಸ್ ಮಾಡ್ತಾ ಬರ್ತೀನಿ. ಸೊ ಇವಾಗ ನ್ಯಾಷನಲ್ ವಾಟರ್ ವೇ 2 ಮತ್ತೆ ನ್ಯಾಷನಲ್ ವಾಟರ್ ವೇ 16 ಗೆ ನಮ್ಗೆ ನೇರವಾಗಿ ಅಂದ್ರೆ ಭಾರತದ ಮೇನ್ ಲ್ಯಾಂಡ್ ಇಂದ ಈಶಾನ್ಯ ರಾಜ್ಯದಲ್ಲಿ ಬರ್ತಕ್ಕಂಥ ಈ ಜಲ ಹೆದ್ದಾರಿ 2 ಮತ್ತು ಜಲ ಹೆದ್ದಾರಿ 16ಕ್ಕೆ ಕನೆಕ್ಟ್ ಮಾಡ್ಲಿಕ್ಕೆ ನಮ್ಗೆ IBP ರೂಟ್ ಸಹಾಯ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಕೋಲ್ಕತ್ತಾ ಇದೆ. ಸೊ ಇಲ್ಲಿ
ಏನೋ ಕರೀಂಗಂಜ್ ಅಂತ ಒಂದು ಪ್ಲೇಸ್ ಬರುತ್ತೆ. ಸೊ ಕರೀಂಗಂಜ್ ಅನ್ನೋದು ಅಸ್ಸಾಂ ಅಲ್ಲಿ ಬರ್ತಕ್ಕಂತ ಒಂದು ಪ್ರದೇಶ ಅಂತ ನಿಮ್ಗೆ ಗೊತ್ತಿರ್ಲಿ. ಸೊ ಅದಾದ್ಮೇಲೆ ದುಬ್ರಿ ಅಂತ ಒಂದು ಪ್ರದೇಶ ಬರುತ್ತೆ, ಇದು ಕೂಡ ಅಸ್ಸಾಂ ಕೂಡ ಈಸ್ಟರ್ನ್ ಸ್ಟೇಟ್ ಆಗಿರುತ್ತೆ, ಅಂದ್ರೆ ನಾರ್ತ್ ಈಸ್ಟ್ ಸ್ಟೇಟ್ ಆಗಿರುತ್ತೆ. ಸೊ ಇಲ್ಲೂ ಕೂಡ ಇರ್ತಕ್ಕಂತ ಒಂದು ಪ್ರದೇಶವಾಗಿರುತ್ತೆ. ಇವಾಗ ನಾನು ಲ್ಯಾಂಡ್ ರೂಟ್ ಅಲ್ಲಿ ದುಬ್ರಿಗೆ ಬಂದ್ರೆ ನಾನು ಮುಂಚೆನೆ ಹೇಳ್ದಾಗೆ ಅದು ಎಕ್ಸ್ಪೆನ್ಸಿವ್ ಆಗುತ್ತೆ, ತುಂಬಾ ಲಾಂಗೆಸ್ಟ್ ರೂಟ್ ಆಗುತ್ತೆ. ಅದೇ ರೀತಿ ಕರೀಂಗಂಜ್ಗೂ ನಾನು ಲ್ಯಾಂಡ್ ರೂಟ್ ಅಲ್ಲಿ ಬಂದ್ರೆ ಮತ್ತೆ ಅದೇ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಸೊ ಒಂದು ವಾಟರ್ ವೇನ ಇಲ್ಲಿ ಡೆವಲಪ್ ಆಗಿರುತ್ತೆ. ಈ ಒಂದು ವಾಟರ್ ವೇ, ಈ ಡಾಟೆಡ್ ಲೈನ್ ಏನಿದೆ, ಸೊ ಎಲ್ಲಾ ಡಾಟೆಡ್ ಲೈನ್ ನ ನಾವು IBP ರೂಟ್ ಅಂತ ಕರಿತೀವಿ, ಅಂದ್ರೆ ಇಂಡೋ ಬಾಂಗ್ಲಾದೇಶ್ ಪ್ರೋಟೋಕಾಲ್ ರೂಟ್ ಅಂತ ಕರಿತೀವಿ. ಸೊ ಇದು ಭಾರತ ದೇಶವನ್ನ ಈಶಾನ್ಯ ರಾಜ್ಯಗಳಿಗೆ ನೇರವಾಗಿ ಕನೆಕ್ಟ್ ಮಾಡ್ತಕ್ಕಂತ ಒಂದು ಸಂಪರ್ಕವಾಗಿರುತ್ತೆ. ಸೊ ಈ ಒಂದು IBP ರೂಟ್ ಅನ್ನೋದು ಇಲ್ಲಿ ಎರಡು ಬ್ರಾಂಚಸ್ ಆಗಿರುತ್ತೆ, ಎರಡು ಕವಲುಗಳನ್ನ ಹೊರತಿರುತ್ತೆ. ಒಂದು ಕವಲು ಕರೀಂಗಂಜ್ಗೆ ಕನೆಕ್ಟ್ ಆಗುತ್ತೆ, ಈ ಕರೀಂಗಂಜ್ ಮತ್ತೆ ನ್ಯಾಷನಲ್ ವಾಟರ್ ವೇ 16 ಗೆ ಕನೆಕ್ಟ್ ಆಗುತ್ತೆ. ಸೊ ಅದ್ರ ಮುಖಾಂತರ ವಸ್ತುಗಳನ್ನ ಸಾಗಣೆ ಮಾಡಲಾಗುತ್ತೆ. ಸೊ ಇನ್ನೊಂದು ಬ್ರಾಂಚ್ ಬಂದು ದುಬ್ರಿಗೆ ಕನೆಕ್ಟ್ ಆಗಿರುತ್ತೆ. ದುಬ್ರಿ ಕೂಡ ಅಸ್ಸಾಂನಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ದುಬ್ರಿಯಿಂದ ಮತ್ತೆ ನೆಕ್ಸ್ಟ್ ಕನೆಕ್ಟಿವಿಟಿ ನ್ಯಾಷನಲ್ ವಾಟರ್ ವೇ 2 ಆಗುತ್ತೆ. ಸೊ ಇದು ದುಬ್ರಿಯಿಂದ ಇದು ಸಾಡಿಯಾಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಜಲಮಾರ್ಗವಾಗಿರುತ್ತೆ. ಸೊ ಈ ಎಲ್ಲ ಇನಿಷಿಯೇಟಿವ್ಸ್ ಆಕ್ಟ್ ಈಸ್ಟ್ ಪಾಲಿಸಿನ ಪ್ರಮುಖ ಒಂದು ಇನಿಷಿಯೇಟಿವ್ಸ್ ಆಗಿರುತ್ತೆ. ಸೊ ಇದರಿಂದ ಈ ಕನೆಕ್ಟಿವಿಟಿ ಏನಾಗುತ್ತೆ, ಇದು ಇಂಪ್ರೂವ್ ಆಗುತ್ತೆ. ಸೊ ಅದಾದ್ಮೇಲೆ ನಾನು ಫರ್ದರ್ ಹೇಳಿದ್ದೆ ಆಸಿಯನ್ ಕಂಟ್ರೀಸ್ ಕೂಡ ಕನೆಕ್ಟ್ ಮಾಡುತ್ತೆ ಅಂತ. ಆಸಿಯನ್ ಅಂದ್ರೆ ನಿಮ್ಗೆ ಗೊತ್ತಿರ್ಲಿ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಟೋಟಲ್ 10 ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್ ಇರುತ್ತೆ. ಅದು ಕೂಡ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಸೊ ಅದ್ರಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳು ಯಾವ್ದು ಅಂದ್ರೆ ಮ್ಯಾನ್ಮಾರ್, ಲಾವೋಸ್, ಥೈಲ್ಯಾಂಡ್, ಕಂಬೋಡಿಯಾ, ವಿಯೆಟ್ನಾಂ, ಮಲೇಷಿಯಾ, ಸಿಂಗಪೂರ್, ಬೋರ್ನಿಯಾ, ಇಂಡೋನೇಷಿಯಾ, ಫಿಲಿಪೈನ್ಸ್, ಇವೆಲ್ಲ ಆಸಿಯನ್ ಕಂಟ್ರೀಸ್ ಆಗಿರುತ್ತೆ. ಇಲ್ಲೂ ಕೂಡ ಕನೆಕ್ಟಿವಿಟಿ ಇಂಪ್ರೂವ್ ಆಗುತ್ತೆ. ಸೊ ಎಲ್ಲ ಕನೆಕ್ಟಿವಿಟೀಸ್ ಇಂದ ಈಶಾನ್ಯ ರಾಜ್ಯಗಳು ಅಭಿವೃದ್ಧಿ ಹೊಂದಲಿಕ್ಕೆ ಸಹಾಯ ಆಗುತ್ತೆ. ಹಾಗಿದ್ರೆ ಆಕ್ಟ್ ಈಸ್ಟ್ ಪಾಲಿಸಿಯ ಪ್ರಮುಖ ಒಂದು ಆಬ್ಜೆಕ್ಟಿವ್ ಅಥವಾ ಇದರ ಪ್ರಮುಖ ಉದ್ದೇಶ ಏನಾಗಿರುತ್ತಂದ್ರೆ ಟು ಎನ್ಹಾನ್ಸ್ ಕನೆಕ್ಟಿವಿಟಿ ಅಥವಾ ವರ್ಧಿತ ಸಂಪರ್ಕವನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಇದರ ಪ್ರಮುಖ ಗುರಿ ಏನಂದ್ರೆ ನಮ್ಮ ನಾರ್ತ್ ಈಸ್ಟ್ ಸ್ಟೇಟ್ಸ್ ಏನಿರುತ್ತೆ ಇನ್ಕ್ಲೂಡಿಂಗ್ ಅರುಣಾಚಲ್ ಪ್ರದೇಶ್, ಇವುಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂತ ಒಂದು ಕೆಲಸ ಮಾಡ್ತಾರೆ. ಸೊ ಇನ್ನೊಂದು ಕೂಡ ಹೇಳಿದ್ದೆ, ಆಸಿಯನ್ ಕಂಟ್ರೀಸ್ ಏನಿರುತ್ತೆ ಅಥವಾ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಕ್ಕೂಟ ಏನಿರುತ್ತೆ, ಸೊ ಇಲ್ಲೂ ಕೂಡ ಸಂಪರ್ಕ ಹೆಚ್ಚಾಗೋದ್ರಿಂದ ಎಕನಾಮಿಕ್ ಕೋಆಪರೇಷನ್ ಅಥವಾ ಒಂದು ಆರ್ಥಿಕ ಸಹಕಾರ ಏನಾಗುತ್ತೆ ಅದು ಇನ್ಕ್ರೀಸ್ ಆಗುತ್ತೆ. ಸೊ ಇದರಿಂದ ಈ ರಾಜ್ಯಗಳು ಇಂಪ್ರೂವ್ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ಸೊ ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಗವರ್ನಮೆಂಟ್ ಆಸ್ ಸ್ಯಾಂಕ್ಷನ್ಡ್ ಫಾಲೋಯಿಂಗ್ ಪ್ರಾಜೆಕ್ಟ್ಸ್ ಟು ಡೆವಲಪ್ ಇನ್ಲ್ಯಾಂಡ್ ವಾಟರ್ ಟ್ರಾನ್ಸ್ಪೋರ್ಟ್, ಅಂದ್ರೆ ಈ ಒಳನಾಡು ಜಲ ಸಾರಿಗೆಯನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಈ ಒಂದು ಈಶಾನ್ಯ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಜಲಮಾರ್ಗಗಳ ಒಂದು ಪ್ರಾಜೆಕ್ಟ್ಸ್ ನ ಲಾಂಚ್ ಮಾಡಿರ್ತಾರೆ. ಸೊ ಆ ಒಂದು ಪ್ರಾಜೆಕ್ಟ್ಸ್ ಯಾವ್ದು ಅಂದ್ರೆ, ಸೊ ನಾನು ಆಲ್ರೆಡಿ ಮ್ಯಾಪ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಸೊ ಒಂದನ್ನ ನ್ಯಾಷನಲ್ ವಾಟರ್ ವೇ 2 ಅಂತ ಕರಿತೀವಿ, ಇನ್ನೊಂದು ನ್ಯಾಷನಲ್ ವಾಟರ್ ವೇ 16 ಅಂತ ಕರಿತೀವಿ. ಸೊ ನಮ್ಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಗೆ ನ್ಯಾಷನಲ್ ವಾಟರ್ ವೇ 2 ಯಾವ ನದಿ ಮೇಲೆ ಬರುತ್ತೆ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರ್ಬೇಕು, ಬ್ರಹ್ಮಪುತ್ರ ನದಿ ಮೇಲೆ ಬರುತ್ತೆ ಅಂತ ಗೊತ್ತಿರ್ಬೇಕು. ಇದು ಯಾವ ಸ್ಥಳದಿಂದ ಯಾವ ಸ್ಥಳಕ್ಕೆ ಕನೆಕ್ಟ್ ಮಾಡುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ದುಬ್ರಿಯಿಂದ ಸಾಡಿಯಾಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರದೇಶ ಅಂತ ನಿಮ್ಗೆ ಗೊತ್ತಿರ್ಬೇಕು. ಅದಾದ್ಮೇಲೆ ನ್ಯಾಷನಲ್ ವಾಟರ್ ವೇ 16 ಯಾವ ನದಿ ಮೇಲೆ ಇರುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ಇದನ್ನ ಬರಾಕ್ ನದಿ ಮೇಲೆ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಬರಾಕ್ ನದಿ ಅನ್ನೋದು ಬ್ರಹ್ಮಪುತ್ರ ನದಿಯ ಒಂದು ಟ್ರಿಬ್ಯೂಟರಿ ಅಥವಾ ಉಪನದಿ ಆಗಿರುತ್ತೆ. ಸೊ ಇವೆರಡು ನ್ಯಾಷನಲ್ ವಾಟರ್ ವೇ 16 ಮತ್ತೆ ನ್ಯಾಷನಲ್ ವಾಟರ್ ವೇಸ್ 2 ಇಂಡಿಯಾಗೆ ನೇರವಾಗಿ ಕನೆಕ್ಟ್ ಮಾಡ್ತಕ್ಕಂಥ ಒಂದು ರೂಟ್ ನ ನಾವು IBP ರೂಟ್ ಅಂತ ಕರಿತೀವಿ. ಸೊ ಇದನ್ನ ನಾವು ಇಂಡೋ ಬಾಂಗ್ಲಾದೇಶ್ ಪ್ರೋಟೋಕಾಲ್ ರೂಟ್ ಅಂತ ಕರಿತೀವಿ. ಸೊ ಇದೆಲ್ಲದನ್ನ ನಾನು ಮ್ಯಾಪ್ ಅಲ್ಲಿ ನಿಮ್ಗೆ ಆಲ್ರೆಡಿ ತೋರಿಸಿರ್ತೀನಿ. ಸೊ ಅದಾದ್ಮೇಲೆ ಎರಡನೇ ಪ್ರಮುಖ ಪ್ರಾಜೆಕ್ಟ್ ನ ನಾವು ಕಲಾದನ್ ಮಲ್ಟಿ ಮೋಡಲ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನನ್ಗೆ ಏನ್ ಅರ್ಥ ಆಗ್ಬೇಕಂದ್ರೆ ವಾಟ್ ಯು ಮೀನ್ ಬೈ ಮಲ್ಟಿ ಮೋಡ್ ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮ್ ಅಂತ ನನ್ಗೆ ಅರ್ಥ ಆಗ್ಬೇಕು. ಮಲ್ಟಿ ಅಂದ್ರೆ ನಿಮ್ಗೆ ಗೊತ್ತು ಬಹು ಅಂತ ಅಥವಾ ಜಾಸ್ತಿ ಅಂತ. ಸೊ ಮಲ್ಟಿ ಅಂದ್ರೆ ಸೊ ನಮ್ಗೆಲ್ಲ ತಿಳಿದಿರೋ ಹಾಗೆ ಇವಾಗ ಸಿ ರೂಟ್ ಟ್ರಾನ್ಸ್ಪೋರ್ಟೇಶನ್ ಒಂದಿರುತ್ತೆ, ಅಂದ್ರೆ ಸಮುದ್ರ ಮಾರ್ಗದಲ್ಲಿ ಸಂಪರ್ಕ ಹೊಂದೋದು. ಇನ್ನೊಂದು ರಿವರ್ ರೂಟ್ ನದಿ ಮಾರ್ಗ ಅಂತ ಕರಿತೀವಿ, ಇನ್ನೊಂದು ಭೂ ಮಾರ್ಗ ಅಂತ ಕರಿತೀವಿ, ಅಂದ್ರೆ ಲ್ಯಾಂಡ್ ರೂಟ್ ಅಂತ ಕರಿತೀವಿ. ಸೊ ಈ ಮೂರನ್ನು ಒಳಗೊಂಡಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರೋದ್ರಿಂದ ಸೊ ಇದನ್ನ ನಾವು ಮಲ್ಟಿ ಮೋಡಲ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಯಾಕಂದ್ರೆ ಇದರಲ್ಲಿ ಸಿ ರೂಟು ಇರುತ್ತೆ, ರಿವರ್ ರೂಟು ಕೂಡ ಇರುತ್ತೆ, ಮತ್ತೆ ಭೂ ಮಾರ್ಗ ಕೂಡ ಇರುತ್ತೆ. ಹಾಗಿದ್ರೆ ಸಿ ರೂಟ್ ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ ಸೊ ಇದು ನಮ್ಮ ದೇಶದ ಕೋಲ್ಕತ್ತಾದಲ್ಲಿರ್ತಕ್ಕಂಥ ಹಲ್ದಿ ಪೋರ್ಟ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಹಲ್ದಿ ಪೋರ್ಟ್ ಇಂದ ಅದು ಸ್ಟಾರ್ಟ್ ಆಗಿ ಮ್ಯಾನ್ಮಾರ್ ನಲ್ಲಿರ್ತಕ್ಕಂಥ ಇನ್ನೊಂದು ಪೋರ್ಟ್, ಸೊ ಆ ಒಂದು ಬಂದರನ್ನ ನಾವು ಸಿತ್ವೆ ಪೋರ್ಟ್ ಅಥವಾ ಸಿತ್ವೆ ಬಂದರು ಅಂತ ಕರಿತೀವಿ. ಸೊ ಇದು 539 ಕಿಲೋಮೀಟರ್ ನ ಒಂದು ಸ್ಟ್ರೆಚ್ ಆಗಿರುತ್ತೆ. ಸೊ ಇದು ಸಿ ರೂಟ್ ಆಗಿರುತ್ತೆ ಅಥವಾ ಸಮುದ್ರ ಮಾರ್ಗವಾಗಿರುತ್ತೆ. ಹಾಗಿದ್ರೆ ಇವಾಗ
ನಾವ್ ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಮಾಡ್ಕೊಂಡ್ವಿ ಅಂದ್ರೆ ಹಲ್ದಿ ಪೋರ್ಟ್ ಆಫ್ ಕೋಲ್ಕತ್ತಾದಿಂದ ಸಿತ್ವೆ ಪೋರ್ಟ್ ಆಫ್ ಮ್ಯಾನ್ಮಾರ್ ವರೆಗೂ ನಾವು ಕನೆಕ್ಟ್ ಮಾಡ್ಕೊಂಡಿದ್ವಿ. ಸೊ ಇಲ್ಲಿ ಸಿತ್ವೆ ಪೋರ್ಟ್ ಆಫ್ ಮ್ಯಾನ್ಮಾರ್ ರಿಂದ ಮತ್ತೆ ಪಲೆಟ್ವಾಗೆ ನೆಕ್ಸ್ಟ್ ಕನೆಕ್ಟಿವಿಟಿ ಆಗುತ್ತೆ. ಸೊ ಆ ಒಂದು ಮಾರ್ಗವನ್ನ ನಾವು ರಿವರ್ ಮೂಲಕ ಕನೆಕ್ಟ್ ಮಾಡ್ತೀವಿ. ಆ ರಿವರ್ ಯಾವುದು ಅಂದ್ರೆ ಕಲಾದನ್ ರಿವರ್. ಸೊ ಅದಕ್ಕೆ ಈ ಒಂದು ಪ್ರಾಜೆಕ್ಟ್ ಗೆ ನಾವು ಕಲಾದನ್ ಮಲ್ಟಿ ಮೋಡಲ್ ಪ್ರಾಜೆಕ್ಟ್ ಅಂತಾನೆ ಕರಿತೀವಿ. ಸೊ ಇವಾಗ ನಾವು ಈ ಒಂದು ನದಿ ಮಾರ್ಗದಿಂದ ಇಲ್ಲಿಂದ ಇಲ್ಲಿಗೆ ಸಿತ್ವೆ ಬಂದರಿನಿಂದ ಪಲೆಟ್ವಾಗೆ ಬಂದಿದ್ದೀವಿ. ಸೊ ಪಲೆಟ್ವಾದಿಂದ ನೆಕ್ಸ್ಟ್ ಎಲ್ಲಿಗೆ ಕನೆಕ್ಟ್ ಆಗುತ್ತೆ ಅಂದ್ರೆ ಜೋರಿನ್ ಪುಯ್ಗೆ ಕನೆಕ್ಟ್ ಆಗುತ್ತೆ. ಜೋರಿನ್ ಪುಯ್ ಅನ್ನೋದು ನಮ್ಮ ಭಾರತ ದೇಶದ ಮಿಜೋರಾಂ ನಲ್ಲಿ ಬರ್ತಕ್ಕಂತ ಒಂದು ಪ್ರದೇಶವಾಗಿರುತ್ತೆ. ಸೊ ಹಾಗಿದ್ರೆ ಪಲೆಟ್ವಾದಿಂದ ಜೋರಿನ್ ಪುಯ್ಗೆ ನಾವು ಲ್ಯಾಂಡ್ ಮಾರ್ಗ ಅಥವಾ ಭೂ ಮಾರ್ಗದ ಮುಖಾಂತರ ಕನೆಕ್ಟ್ ಮಾಡಿರ್ತೀವಿ. ಸೊ ಫಸ್ಟ್ ಸಿ ರೂಟ್ ಇಂದ ಸ್ಟಾರ್ಟ್ ಆಯ್ತು, ಸಮುದ್ರ ಮಾರ್ಗದಿಂದ ಸ್ಟಾರ್ಟ್ ಮಾಡಿ ಅದಾದ್ಮೇಲೆ ನದಿ ಮಾರ್ಗದಿಂದ ಕಂಟಿನ್ಯೂ ಆಗಿ ಅದಾದ್ಮೇಲೆ ಭೂ ಮಾರ್ಗದಿಂದ ನಾವು ಕನೆಕ್ಟ್ ಮಾಡಿರ್ತೀವಿ. ಸೊ ಇಷ್ಟು ಪ್ರಾಜೆಕ್ಟ್ ನ ನಾವೇನಂತ ಕರಿತೀವಿ ಅಂದ್ರೆ ಕಲಾದನ್ ಮಲ್ಟಿ ಮೋಡಲ್ ಟ್ರಾನ್ಸಿಟ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಸೊ ಈ ಎಲ್ಲಾ ಪ್ರಾಜೆಕ್ಟ್ಸ್ ಅಲ್ಲಿ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಸಿ ರೂಟ್, ರಿವರ್ ರೂಟ್, ಲ್ಯಾಂಡ್ ರೂಟ್, ಸಮುದ್ರ ಮಾರ್ಗ, ನದಿ ಮಾರ್ಗ ಮತ್ತು ಭೂ ಮಾರ್ಗ ಯಾವ ಯಾವ ಪ್ರದೇಶಗಳನ್ನ ಕನೆಕ್ಟ್ ಮಾಡುತ್ತೆ ಅಂತ ನಾನು ಮ್ಯಾಪ್ ಅಲ್ಲಿ ತೋರಿಸಿದ್ನೋ ಸೇಮ್ ಇನ್ಫಾರ್ಮೇಶನ್ ಇಲ್ಲಿ ಟೆಕ್ಸ್ಟ್ ರೂಪದಲ್ಲಿ ಇರುತ್ತೆ. ಸೊ ಯು ಕ್ಯಾನ್ ಜಸ್ಟ್ ನೋಟ್ ಡೌನ್ ದೀಸ್ ಪಾಯಿಂಟ್ಸ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪರ್ಪಸ್. ಸೊ ಈ ಎಲ್ಲಾ ಪ್ರಾಜೆಕ್ಟ್ಸ್ ಗೆ ಫಂಡ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಂದ್ರೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಇದಕ್ಕೆ ಹಣ ಸಹಾಯವನ್ನ ಮಾಡ್ತಾ ಇದೆ. ಸೊ ಅದಾದ್ಮೇಲೆ ಇದೇ ಸಚಿವಾಲಯವು ನೋಡಲ್ ಮಿನಿಸ್ಟ್ರಿ, ಸೊ ಎಲ್ಲಾ ಪ್ರಾಜೆಕ್ಟ್ ಗಳ ಅನುಷ್ಠಾನಕ್ಕೆ ನೋಡಲ್ ಸಚಿವಾಲಯವಾಗಿ ಕೂಡ ಇದು ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಸೊ ಅದಾದ್ಮೇಲೆ ಇನ್ಲ್ಯಾಂಡ್ ವಾಟರ್ ವೇಸ್ ಅಥಾರಿಟಿ ಆಫ್ ಇಂಡಿಯಾ ಏನಿದೆ ಅಂದ್ರೆ IWAI ಅಂತ ನಾವೇನ್ ಕರಿತೀವಿ. ಸೊ ಇದು ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಕನ್ಸಲ್ಟೆಂಟ್ ಆಗಿ ಈ ಪ್ರಾಜೆಕ್ಟ್ಸ್ ನ ಅಭಿವೃದ್ಧಿ ಮಾಡ್ತಕ್ಕಂತ ಒಂದು ಅಥಾರಿಟಿ ಆಗಿರುತ್ತೆ. ಸೊ ಇಷ್ಟು ಇನ್ಫಾರ್ಮೇಶನ್ ನಮ್ಗೆ ಸೊ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ತಿಳಿದಿರ್ಬೇಕಾಗಿರುತ್ತೆ. ಹಾಗಿದ್ರೆ ಈ ನಿಟ್ಟಿನಲ್ಲಿ ನಾನ್ ನಿಮ್ಗೆ ಕೇಳ್ತಾ ಇರ್ತಕ್ಕಂಥ ಇವತ್ತಿನ ಪ್ರಶ್ನೆ ಏನಂದ್ರೆ ಹೌ ಮೆನಿ ನ್ಯಾಷನಲ್ ವಾಟರ್ ವೇಸ್ ಆರ್ ಅನೌನ್ಸ್ಡ್ ಇನ್ ಇಂಡಿಯಾ? ಪ್ರಶ್ನೆಯನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಭಾರತದಲ್ಲಿ ಎಷ್ಟು ಜಲಮಾರ್ಗಗಳನ್ನ ಘೋಷಿಸಲಾಗಿದೆ? ಸೊ ವಿಚ್ ಆರ್ ದೇರ್ ಇನ್ ಕರ್ನಾಟಕ? ಸೊ ಈ ಘೋಷಿಸಲಾದ ಜಲಮಾರ್ಗಗಳಲ್ಲಿ ಕರ್ನಾಟಕದಲ್ಲಿ ಎಷ್ಟು ಮತ್ತು ಯಾವ ಜಲಮಾರ್ಗಗಳಿವೆ ಅಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬೇಕಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ಸೊ ಈ ಎರಡನೇ ಆರ್ಟಿಕಲ್ ಅಲ್ಲಿ ನಾವು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಒಂದು ಯೋಜನೆ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಇದು ವಿನಯ ಸಮರಸ್ಯ ಯೋಜನೆ ಅಂತ ಕರಿತೀವಿ. ಏನಿದು ವಿನಯ ಸಮರಸ್ಯ ಯೋಜನೆ, ಇದಕ್ಕೆ ಯಾಕೆ ವಿನಯ ಅಂತ ಹೆಸರಿಟ್ಟಿದ್ದಾರೆ ಅನ್ನೋದನ್ನ ಸಂಪೂರ್ಣವಾಗಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ವಿನಯ ಸಮರಸ್ಯ ಯೋಜನೆ ಅನ್ನೋದು ಇಟ್ ಈಸ್ ಅ ಪ್ರೋಗ್ರಾಮ್ ಆಫ್ ಕಂಪ್ಲೀಟ್ ಎರಾಡಿಕೇಶನ್ ಆಫ್ ಅನ್ಟಚಬಿಲಿಟಿ. ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಅಥವಾ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಅಸ್ಪೃಶ್ಯತೆಯನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ಲಿಕ್ಕೆ ವಿನಯ ಸಾಮರಸ್ಯ ಯೋಜನೆ ಅನ್ನೋದನ್ನ ಲಾಂಚ್ ಮಾಡಿರ್ತಾರೆ. ಸೊ ಇದು ಯಾಕೆ ವಿನಯ ಸಾಮರಸ್ಯ ಯೋಜನೆ ಅಂತ ಲಾಂಚ್ ಮಾಡಿರ್ತಾರೆ ಅಂದ್ರೆ ಈ ವಿನಯ್ ಅನ್ನೋರು 2 ವರ್ಷದ ಒಬ್ಬ ಪುಟ್ಟ ಬಾಲಕನಾಗಿರ್ತಾನೆ. ಸೊ ಇವನು ಬೈ ಮಿಸ್ಟೇಕ್ ಏನ್ ಮಾಡ್ತಾನೆ ಅಂದ್ರೆ ಒಂದು ದೇವಸ್ಥಾನಕ್ಕೆ ಪ್ರವೇಶ ಮಾಡ್ತಾನೆ. ಸೊ ಆ ದೇವಸ್ಥಾನಕ್ಕೆ ಪ್ರವೇಶ ಮಾಡಿದಾಗ ಆ ಊರಿನ ಗ್ರಾಮಸ್ಥರು ಆ ಕುಟುಂಬದ ಮೇಲೆ 25,000 ರೂಪಾಯಿ ಪೆನಾಲ್ಟಿಯನ್ನ ಹಾಕ್ತಾರೆ. ಸೊ ಈ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮಕ್ಕೆ ಆ ಬಾಲಕನ ಹೆಸರಲ್ಲೇ ಇಟ್ಟಿರ್ತಾರೆ. ಸೊ ನಮ್ಮ ಒಂದು ರೀಸೆಂಟ್ ಬಜೆಟ್ ನಲ್ಲಿ 2022-23ರಲ್ಲಿ ಕಂಪ್ಲೀಟ್ ಎರಾಡಿಕೇಶನ್ ಆಫ್ ಅನ್ಟಚಬಿಲಿಟಿ, ಈ ಅಸ್ಪೃಶ್ಯತೆಯನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ಲಿಕ್ಕೆ ಉದ್ದೇಶವನ್ನ ಮಾಡಿರ್ತಾರೆ. ಸೊ ಈ ಒಂದು ಉದ್ದೇಶದ ಪೂರಕವಾಗಿ ಇವಾಗ ವಿನಯ ಸಮರಸ್ಯ ಯೋಜನೆ ಅನ್ನೋದನ್ನ ಲಾಂಚ್ ಮಾಡಿರ್ತಾರೆ. ಸೊ ನಿಮ್ಗೆ ಗೊತ್ತಿರ್ಬೇಕು ವಿನಯ ಸಮರಸ್ಯ ಯೋಜನೆ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತ ಗೊತ್ತಿರ್ಬೇಕು. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ಸೊ ಇದನ್ನ ನಾವು ಕ್ರಾಪ್ ಡೈವರ್ಸಿಫಿಕೇಶನ್ ಪ್ರೋಗ್ರಾಮ್ ಅಥವಾ ಬೆಳೆ ವೈವಿಧ್ಯೀಕರಣ ಕಾರ್ಯಕ್ರಮ ಅಂತ ಕರಿತೀವಿ. ಸೊ ಈ ಒಂದು ಪ್ರೋಗ್ರಾಮ್ ನ ನೀವು ಈ ಒಂದು ರಿವರ್ ಲಿಂಕಿಂಗ್ ಗೆ ಸಂಬಂಧಪಟ್ಟಂತೆ ವೇ ಫಾರ್ವರ್ಡ್ ಏನಿರುತ್ತೆ, ಸೊ ಅಥವಾ ರಿವರ್ ಲಿಂಕಿಂಗ್ ನ ಅವಾಯ್ಡ್ ಮಾಡ್ಲಿಕ್ಕೆ ಮಾಡಬಹುದಾಗಿರ್ತಕ್ಕಂಥ ಇನಿಷಿಯೇಟಿವ್ಸ್ ಏನಿರುತ್ತೆ ಸೊ ಅಲ್ಲೂ ಕೂಡ ಬರೀಬಹುದಾಗಿರುತ್ತೆ. ಅಥವಾ ಜನರಲ್ ಸ್ಟಡೀಸ್ ಅಲ್ಲೂ ಕೂಡ ಕ್ರಾಪ್ ಡೈವರ್ಸಿಫಿಕೇಶನ್ ಪ್ರೋಗ್ರಾಮ್ ಯಾವ ರಾಜ್ಯಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಬರ್ಬೋದಾಗಿರುತ್ತೆ. ಸೊ ಏನಿದು ಬೆಳೆ ವೈವಿಧ್ಯೀಕರಣ ಯೋಜನೆ? ಇದನ್ನ ಪ್ರಮುಖವಾಗಿ ಹರಿಯಾಣ, ಪಂಜಾಬ್ ಮತ್ತೆ ವೆಸ್ಟರ್ನ್ ಉತ್ತರ ಪ್ರದೇಶದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಏನಿದು ಕ್ರಾಪ್ ಡೈವರ್ಸಿಫಿಕೇಶನ್ ಪ್ರೋಗ್ರಾಮ್ ಅಂದ್ರೆ ಸೊ ದಿಸ್ ಕ್ರಾಪ್ ಡೈವರ್ಸಿಫಿಕೇಶನ್ ಅನ್ನೋದು ನಮ್ಮ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಏನ್ ಬರುತ್ತೆ. ಸೊ ಈ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯ ಒಂದು ಉಪಯೋಜನೆ ಇದಾಗಿರುತ್ತೆ. ಸೊ ಈ ಒಂದು ಉಪಯೋಜನೆಯಲ್ಲಿ ನಮ್ಮ ಗ್ರೀನ್ ರೆವಲ್ಯೂಷನ್ ಸ್ಟೇಟ್ಸ್ ಅಂತ ನಾವೇನ್ ಕರಿತೀವಿ ಅಂದ್ರೆ
ಹಸಿರು ಕ್ರಾಂತಿಯ ರಾಜ್ಯಗಳು ಅಂತ ಏನ್ ಕರಿತೀವಿ, ಯಾವ್ದ್ಯಾವ್ದು ಪಂಜಾಬ್, ಹರಿಯಾಣ ಮತ್ತೆ ಪಶ್ಚಿಮ ಭಾಗದ ಉತ್ತರ ಪ್ರದೇಶಗಳಲ್ಲಿ ಈ ವಾಟರ್ ಇಂಟೆನ್ಸಿವ್ ಪ್ಯಾಡಿ ಕ್ರಾಪ್ ಏನಿರುತ್ತೆ, ಅಂದ್ರೆ ಅಧಿಕವಾಗಿ ನೀರನ್ನು ಹೀರ್ಕೊಳ್ತಕ್ಕಂಥ ಭತ್ತದ ಬೆಳೆಯ ಪರ್ಯಾಯ ಬೆಳೆಗಳನ್ನ ಬೆಳಿಲಿಕ್ಕೆ ಇಲ್ಲಿ ಪ್ರಮೋಟ್ ಮಾಡಲಾಗುತ್ತೆ. ಸೊ ಹಾಗಿದ್ರೆ ಭತ್ತ ಇದು ತುಂಬಾ ನೀರನ್ನ ಹೀರ್ಕೊಳ್ಳುತ್ತೆ. ಹಾಗಿದ್ರೆ ಕಡಿಮೆ ನೀರನ್ನ ಹೀರ್ಕೊಳ್ತಕ್ಕಂಥ ಪಲ್ಸಸ್ ಆಗಿರ್ಬೋದು, ಆಯಿಲ್ ಸೀಡ್ಸ್ ಆಗಿರ್ಬೋದು, ಸೀರಿಯಲ್ಸ್ ಆಗಿರ್ಬೋದು, ನ್ಯೂಟ್ರಿ ಸೀರಿಯಲ್ಸ್, ಕಾಟನ್ಸ್ ಅಥವಾ ಬೇಳೆಕಾಳುಗಳು, ಎಣ್ಣೆಕಾಳುಗಳು, ಧಾನ್ಯಗಳು, ನ್ಯೂಟ್ರಿ ಧಾನ್ಯಗಳು ಮತ್ತು ಹತ್ತಿ ಬೆಳೆಗಳು. ಸೊ ಈ ಬೆಳೆಗಳು ಕಡಿಮೆ ನೀರನ್ನ ಅವಲಂಬಿಸಿರುತ್ತೆ. ಸೊ ಈ ಬೆಳೆಗಳನ್ನ ಬೆಳಿಲಿಕ್ಕೆ ಉತ್ತೇಜನ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ್ ನ ನಾವು ಕ್ರಾಪ್ ಡೈವರ್ಸಿಫಿಕೇಶನ್ ಅಥವಾ ಬೆಳೆ ವೈವಿಧ್ಯೀಕರಣ ಕಾರ್ಯಕ್ರಮ ಅಂತ ಕರಿತೀವಿ. ಸೊ ಈ ಒಂದು ಕಾರ್ಯಕ್ರಮ ನಮ್ಮ ಒಂದು ಸರ್ಕಾರ ಲಾಂಚ್ ಮಾಡಿರೋ ಅರ್ಲಿಯರ್ 2 ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಕಾರ್ಯಕ್ರಮ. ಅಂದ್ರೆ ಆ ಆಬ್ಜೆಕ್ಟಿವ್ಸ್ ಸೇಮ್ ಇರುತ್ತೆ. ಸೊ ಈ ಒಂದು ಕಾರ್ಯಕ್ರಮದ ಆಬ್ಜೆಕ್ಟಿವ್ಸ್ ಸೇಮ್ ಇರುತ್ತೆ. ಸೊ ಮುಂಚೆನೆ ಒಂದು ಪ್ರೋಗ್ರಾಮ್ ಇರುತ್ತೆ, ಅದನ್ನ ನಾವು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ಅಂತ ಕರಿತೀವಿ, ಅಂದ್ರೆ ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ ಅಂತ ಕರಿತೀವಿ. ಸೊ ಇದು ಕೂಡ ಡೈವರ್ಸಿಫೈಡ್ ಪ್ರೊಡಕ್ಷನ್ ನ ಉತ್ತೇಜನ ಮಾಡುತ್ತೆ, ಅಂದ್ರೆ ಬೆಳೆಗಳ ವೈವಿಧ್ಯತೆಯ ಉತ್ಪಾದನೆಯನ್ನ ಇದು ಉತ್ತೇಜನ ಮಾಡುತ್ತೆ. ಯಾಕಂದ್ರೆ ಆಹಾರ ಭದ್ರತೆ ಯಾವಾಗ ಆಗುತ್ತೆ ಅಂದ್ರೆ ಎಲ್ಲಾ ರೀತಿಯ ಬೆಳೆಗಳನ್ನ ನಾವು ಬೆಳೆದಾಗ ಮಾತ್ರ ಆಹಾರ ಭದ್ರತೆ ಆಗುತ್ತೆ. ಸೊ ಅದಾದ್ಮೇಲೆ ಇನ್ನೂ ಒಂದು ಪ್ರೋಗ್ರಾಮ್ ಇರುತ್ತೆ, ಅದನ್ನ ನಾವು ಹಾರ್ಟಿಕಲ್ಚರ್ ಕ್ರಾಪ್ಸ್ ಅಂಡರ್ ಮಿಷನ್ ಫಾರ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಅಂತ ಕರಿತೀವಿ. ಸೊ ಈ ತೋಟಗಾರಿಕಾ ಬೆಳೆಗಳನ್ನ ಬೆಳಿಲಿಕ್ಕೆ ಉದ್ದೇಶ ಮಾಡಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಈ 3 ಕಾರ್ಯಕ್ರಮಗಳು ಏನಿದಾವೆ, ಸೊ ಇವೆಲ್ಲ ಡೈವರ್ಸಿಫಿಕೇಶನ್ ನ ಪ್ರಮೋಟ್ ಮಾಡ್ತಕ್ಕಂಥ ಕಾರ್ಯಕ್ರಮಗಳಾಗಿರುತ್ತೆ. ಸೊ ಅದು ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 4th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಲೀಗಲ್ ಸರ್ವಿಸಸ್ ಕ್ಲಿನಿಕ್. ಕಾನೂನು ಸೇವೆಗಳ ಕ್ಲಿನಿಕ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಕೆಳಗಡೆ ಬರ್ತಕ್ಕಂಥ ಒಂದು ಉಪಕ್ರಮವಾಗಿರುತ್ತೆ. ಸೊ ಇದನ್ನ ಲಾಂಚ್ ಮಾಡ್ತಾ ಇರ್ತಕ್ಕಂಥವ್ರು ಅಂಡರ್ ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ ಏನಿದೆ, ಸೊ ಇದರ ಅಡಿಯಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ ಚೇರ್ಮನ್ ಪ್ರಸ್ತುತವಾಗಿ ಯಾರಿರ್ತಾರೆ ಅಂತ ಪ್ರಶ್ನೆ ಕೇಳಿದ್ರೆ ರೇಖಾ ಶರ್ಮಾ ಅಂತ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಏನಿದು ಲೀಗಲ್ ಸರ್ವಿಸಸ್ ಕ್ಲಿನಿಕ್ ಅಂತ ಹೇಳಿದ್ರೆ, it is a legal aid, to make legal aid more accessible for women. The National Commission for Women, in collaboration with Delhi State Legal Services Authority, launched Legal Aid Clinic. So ಈ ಲೀಗಲ್ ಅಥವಾ ಕಾನೂನು ನೆರವು ಕ್ಲಿನಿಕ್ ಗಳನ್ನ ಮಹಿಳೆಯರಿಗೆ ಕಾನೂನು ನೆರವು ಹೆಚ್ಚು ಲಭ್ಯವಾಗುವಂತೆ ಮಾಡ್ಲಿಕ್ಕೆ ನಮ್ಮ ರಾಷ್ಟ್ರೀಯ ಮಹಿಳಾ ಆಯೋಗ ಏನಿರುತ್ತೆ, ಇದು ದೆಹಲಿ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸಹಯೋಗದೊಂದಿಗೆ ಕಾನೂನು ನೆರವು ಕ್ಲಿನಿಕ್ ಗಳನ್ನ ಸ್ಥಾಪನೆ ಮಾಡ್ತಾ ಇದೆ ಅಥವಾ ಪ್ರಾರಂಭ ಮಾಡ್ತಾ ಇದೆ. ಸೊ ಇದೇನ್ ಮಾಡುತ್ತಂದ್ರೆ, ಇಟ್ ಆಕ್ಟ್ಸ್ ಆಸ್ ಸಿಂಗಲ್ ವಿಂಡೋ ಫೆಸಿಲಿಟಿ, ಅಂದ್ರೆ ಒಂದೇ ಸ್ಥಳದಲ್ಲಿ ನಮ್ಗೆ ಅಂದ್ರೆ ಮಹಿಳೆಯರಿಗೆ ಲೀಗಲ್ ಸೊಲ್ಯೂಷನ್ ಸಿಗ್ತಕ್ಕಂತ ಒಂದು ಕಾಮನ್ ಡೆಸ್ಟಿನೇಷನ್ ಆಗಿರುತ್ತೆ. ಸೊ ಇಲ್ಲೇನ್ ಮಾಡ್ತಾರೆ ಅಂದ್ರೆ, ದೇ ರಿಸಾಲ್ವ್ ಗ್ರಿವೆನ್ಸಸ್ ಆಫ್ ವಿಮೆನ್ ಬೈ ಆಫರಿಂಗ್ ದೆಮ್ ಫ್ರೀ ಲೀಗಲ್ ಅಸಿಸ್ಟೆನ್ಸ್, ಅಥವಾ ಯಾವುದೇ ರೀತಿಯ ಪೇಡ್ ಅಸಿಸ್ಟೆನ್ಸ್ ಇರೋದಿಲ್ಲ, ಅವರಿಗೆ ಉಚಿತವಾಗಿ ಕಾನೂನು ನೆರವು ನೀಡ್ತಕ್ಕಂತ ಒಂದು ಸೌಕರ್ಯ ಇದಾಗಿರುತ್ತೆ. ಸೊ ಈ ಒಂದು ಲೀಗಲ್ ಏಡ್ ಕ್ಲಿನಿಕ್ ವಿಲ್ ಆಪರೇಟ್ ಔಟ್ ಆಫ್ ಕಮಿಷನ್ಸ್ ಆಫೀಸ್ ಇನ್ ನ್ಯೂ ಡೆಲ್ಲಿ. ಸೊ ಇದೆಲ್ಲಿ ತನ್ನ ಕಾರ್ಯವನ್ನ ನಿರ್ವಹಿಸುತ್ತದೆ ಅಂದ್ರೆ, ಸೊ ಈ ಒಂದು ದೆಹಲಿಯಲ್ಲಿ ಇರ್ತಕ್ಕಂಥ ಆಯೋಗದ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಕಾನೂನು ನೆರವಿನ ಕ್ಲಿನಿಕ್ ಆಗಿರುತ್ತೆ. ಸೊ ಇದು ಮೇನ್ ಆಗಿ ಏನನ್ನ ಫೋಕಸ್ ಮಾಡುತ್ತಂದ್ರೆ, ಪ್ರೊಟೆಕ್ಟಿಂಗ್ ವಿಮೆನ್ ರೈಟ್ಸ್ ಅಥವಾ ಮಹಿಳಾರ ಹಕ್ಕುಗಳನ್ನ ರಕ್ಷಿಸುವುದು ಇದರ ಕೇಂದ್ರೀಕೃತವಾದ ಒಂದು ಭಾಗವಾಗಿರುತ್ತೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 5th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಪಂಚಾಯತ್ ರಾಜ್ ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಉತ್ತಮ ಆಡಳಿತ ಅಥವಾ ಗುಡ್ ಗವರ್ನೆನ್ಸ್ ಇನ್ ಪಂಚಾಯತ್ ಸಿಸ್ಟಮ್. ಸೊ ನಮ್ಮ ಒಂದು ಪಂಚಾಯತ್ ಸಿಸ್ಟಮ್ ಏನಿದೆ, ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಈ ಒಂದು ಪಂಚಾಯತಿಗಳಲ್ಲಿ ಉತ್ತಮ ಆಡಳಿತವನ್ನ ಖಾತ್ರಿಪಡಿಸ್ಕೊಳ್ಳಿಕ್ಕೆ ಮಾಡಿರ್ತಕ್ಕಂಥ ಯೋಜನೆಗಳು ಅಥವಾ ಉಪಕ್ರಮಗಳು ಯಾವುದು ಅಂತ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಇದರಲ್ಲಿ ಪ್ರಮುಖವಾಗಿ ನಮಗೆ ಡಿಸ್ಕಸ್ ಮಾಡ್ಬೇಕಾಗಿರೋದು ಇ ಗ್ರಾಮ್ ಸ್ವರಾಜ್ ಅಂತ ಕರಿತೀವಿ. ಏನಿದು ಇ ಗ್ರಾಮ್ ಸ್ವರಾಜ್ ಅಂದ್ರೆ, ಸೊ ಈ ಒಂದು ಮಿನಿಸ್ಟ್ರಿ ಆಫ್ ಪಂಚಾಯತಿ ರಾಜ್ ಹ್ಯಾಸ್ ಡೆವಲಪ್ಡ್ ಇ ಗ್ರಾಮ್ ಸ್ವರಾಜ್ ಪೋರ್ಟಲ್. ಸೊ ಒಂದು ಪೋರ್ಟಲ್ ನ ಡೆವಲಪ್ ಮಾಡಿರುತ್ತೆ, ಇದನ್ನ ನಾವು ಇ ಗ್ರಾಮ್ ಸ್ವರಾಜ್ ಪೋರ್ಟಲ್ ಅಂತ ಕರಿತೀವಿ. ಸೊ ಈ ಒಂದು ಪೋರ್ಟಲ್ ನ ಪ್ರಮುಖ ಉದ್ದೇಶ ಏನು ಅಂದ್ರೆ, ಟು ಬ್ರಿಂಗ್ ಟ್ರಾನ್ಸ್ಪರೆನ್ಸಿ ಇನ್ ಪ್ಲಾನಿಂಗ್, ಪ್ರೋಗ್ರೆಸ್ ರಿಪೋರ್ಟ್, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂಡ್ ಡೀಟೇಲ್ಸ್ ಆಫ್ ಅಸೆಟ್ಸ್ ಕ್ರಿಯೇಟೆಡ್ ಇನ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್, ಅಥವಾ ಈ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಮಾಡ್ತಾ ಇರ್ತಕ್ಕಂಥ ಯೋಜನೆಗಳು, ಪ್ರಗತಿ ಆಗ್ತಕ್ಕಂಥ ವರದಿ, ಹಣಕಾಸನ್ನ ಹೇಗೆ ನಿರ್ವಹಣೆ ಮಾಡ್ತಾ ಇದ್ದಾರೆ, ಮತ್ತೆ ಈ ಪಂಚಾಯತ್ ರಾಜ್ಯಗಳು ರಚಿಸಲಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್, ಮೂಲ ಸೌಕರ್ಯಗಳು ಏನಿರುತ್ತೆ, ಸೊ ಇದೆಲ್ಲದರಲ್ಲೂ ಪಾರದರ್ಶಕತೆಯನ್ನು ತರುವ ಒಂದು ಗುರಿಯನ್ನ ಹೊಂದಿ ಈ ಒಂದು ಇ ಗ್ರಾಮ್ ಸ್ವರಾಜ್ ಪೋರ್ಟಲ್ ಅನ್ನೋದನ್ನ ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಪಂಚಾಯತ್ ಅನ್ನೋದು, ಸೊ ನೀವೆಲ್ಲ ಸಂವಿಧಾನನ ಓದ್ತಾ ಇರ್ತೀರಾ. ಸೊ ಈ ಪಂಚಾಯತ್ ಅನ್ನೋದು ನಮ್ಮ ದೇಶದ ಸಂವಿಧಾನದ ಪ್ರಕಾರ
ರಾಜ್ಯ ಪಟ್ಟಿಯಲ್ಲಿ ಅಥವಾ ಸ್ಟೇಟ್ ಲಿಸ್ಟ್ ಅಲ್ಲಿ ಬರ್ತಕ್ಕಂತ ಒಂದು ಕಾಂಪೊನೆಂಟ್ ಆಗಿರುತ್ತೆ, ಸ್ಟೇಟ್ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಈ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಏನಾದ್ರೂ ಕರಪ್ಷನ್ ಅಥವಾ ಕಾನೂನು ಬಾಹಿರ ಅಭ್ಯಾಸಗಳಾದ್ರೆ ಸೊ ಅದನ್ನ ರಿಸಾಲ್ವ್ ಮಾಡ್ತಕ್ಕಂತ ಜವಾಬ್ದಾರಿ ಆಯಾ ರಾಜ್ಯ ಸರ್ಕಾರಗಳೇ ಆ ಜವಾಬ್ದಾರಿಯನ್ನ ವಹಿಸಬೇಕಾಗಿರುತ್ತೆ. ಸೊ ಇದನ್ನೆಲ್ಲದನ್ನ ವಹಿಸುವುದರ ಮುಖಾಂತರ ಈ ಪಂಚಾಯತ್ ರಾಜ್ ಸಿಸ್ಟಮ್ ಅನ್ನೋದ್ರಲ್ಲಿ ಒಂದು ಆಡಳಿತ ವ್ಯವಸ್ಥೆಯನ್ನ ಸುವ್ಯವಸ್ಥೆ ಮಾಡ್ತಕ್ಕಂತ ಒಂದು ಈ ಪೋರ್ಟಲ್ ಅನ್ನ ಲಾಂಚ್ ಮಾಡಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 6th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ದೀನ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆ ಅಂತ ಕರಿತೀವಿ. ಸೊ ಏನಿದು ದೀನ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋದಾ. ಸೊ 2 days ago ನಾನು ಸೌಭಾಗ್ಯ ಯೋಜನೆ ಅಂತ ಒಂದು ಡಿಸ್ಕಸ್ ಮಾಡಿದ್ದೆ. ಸೊ ಅದನ್ನ ಮತ್ತೆ ಇದನ್ನ ನೀವು ಕನ್ಫ್ಯೂಸ್ ಬಾರ್ದು. ಸೌಭಾಗ್ಯ ಯೋಜನೆ ಅಂದ್ರೆ ಅದು ನಗರ ಮತ್ತು ಹಳ್ಳಿ ಪ್ರದೇಶಗಳಲ್ಲಿ ಸಂಪೂರ್ಣ ಎಲೆಕ್ಟ್ರಿಫಿಕೇಶನ್ ಮಾಡ್ತಕ್ಕಂತ ಒಂದು ಗುರಿಯನ್ನ ಹೊಂದಿರತಕ್ಕಂತ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಸೊ ಈ ಒಂದು ದೀನ ದಯಾಳ್ ಉಪಾಧ್ಯಾಯ ಗ್ರಾಮ್ ಅಂತಲೇ ಇದೆ ನೋಡಿ ಹೆಸರಲ್ಲಿ, ಗ್ರಾಮ ಅನ್ನೋದು. ಸೊ 2014ರಲ್ಲಿ ಲಾಂಚ್ ಆಗಿತ್ತು. ಸೊ ಇದು ರೂರಲ್ ಎಲೆಕ್ಟ್ರಿಫಿಕೇಶನ್ ವರ್ಕ್. ಸೊ ಇದು ಗ್ರಾಮೀಣ ಪ್ರದೇಶದ ಪ್ರದೇಶಗಳನ್ನ ವಿದ್ಯುದ್ದೀಕರಣ ಮಾಡ್ತಕ್ಕಂತ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಸೊ ಇದರಲ್ಲಿ 3 ಆಬ್ಜೆಕ್ಟಿವ್ಸ್ ಇರುತ್ತೆ ಅಥವಾ 3 ಫಂಕ್ಷನ್ಸ್ ಇರುತ್ತೆ. ಒಂದೇನಂದ್ರೆ ಸಪರೇಷನ್ ಆಫ್ ಅಗ್ರಿಕಲ್ಚರ್ ಅಂಡ್ ನಾನ್ ಅಗ್ರಿಕಲ್ಚರ್ ಫೀಡರ್ಸ್ ಅಥವಾ ಕೃಷಿಗೆ ಬೇಕಾಗಿರ್ತಕ್ಕಂಥ ಮತ್ತೆ ಕೃಷಿಯೇತರ ಚಟುವಟಿಕೆಗಳಿಗೆ ಬರ್ತಕ್ಕಂತ ವಿದ್ಯುತ್ ಲೈನ್ಸ್ ಏನಿರುತ್ತೆ ಇದನ್ನ ಪ್ರತ್ಯೇಕ ಮಾಡ್ತಕ್ಕಂಥದ್ದು. ಸ್ಟ್ರೆಂಥನಿಂಗ್ ಅಂಡ್ ಆಗ್ಮೆಂಟೇಷನ್ ಆಫ್ ಸಬ್ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಇನ್ಫ್ರಾಸ್ಟ್ರಕ್ಚರ್. ಆ ಟ್ರಾನ್ಸ್ಮಿಷನ್ ಏನಿರುತ್ತೆ, ಈ ಉಪ ಪ್ರಸಾರಣ ವ್ಯವಸ್ಥೆ ಏನಿರುತ್ತೆ ಮತ್ತೆ ಆ ಮೂಲ ಸೌಕರ್ಯಗಳನ್ನ ಬಲವರ್ಧನೆ ಮಾಡ್ತಕ್ಕಂಥದ್ದು. ಅಂಡ್ ಮೀಟರಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ಸ್. ಸೊ ಈ ಒಂದು ವಿತೌಟ್ ಮೀಟರ್ ಅಂದ್ರೆ ಈ ಎಲೆಕ್ಟ್ರಿಸಿಟಿ ಪಿಲಿಫರೇಜ್ ಏನಾಗ್ತಾ ಇರುತ್ತೆ, ಸೋರಿಕೆ ಏನಾಗ್ತಾ ಇರುತ್ತೆ, ಸೊ ಅದನ್ನ ತಡೆಗಟ್ಟಲಿಕ್ಕೆ ಮಾಪನಗಳನ್ನ ಅಥವಾ ಮೀಟರ್ ಗಳನ್ನ ಆಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ದೀನ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆಯಲ್ಲಿರ್ತಕ್ಕಂಥ ಪ್ರಮುಖ ಆಬ್ಜೆಕ್ಟಿವ್ಸ್ ಇದಾಗಿರುತ್ತೆ. ಸೊ ಆಸ್ ರಿಪೋರ್ಟೆಡ್ ಬೈ ದಿ ಸ್ಟೇಟ್. ಸೊ ಎಲ್ಲಾ ರಾಜ್ಯಗಳು ವರದಿ ಮಾಡಿದಂತೆ all the inhabited unelectrified census villages stand electrified on 28th April 2018 across the country. ಸೊ ಎಲ್ಲಾ ರಾಜ್ಯಗಳು ವರದಿ ಮಾಡಿದಂತೆ ಸೊ ನಮ್ಮ ಗ್ರಾಮದ ಎಲ್ಲಾ ಪ್ರದೇಶಗಳಲ್ಲಿ 28ನೇ ಏಪ್ರಿಲ್ 2018ನ ಪ್ರಕಾರ ನಮ್ಮ ಒಂದು ಜನಗಣತಿಯಲ್ಲಿರ್ತಕ್ಕಂಥ ಎಲ್ಲಾ ಗ್ರಾಮಗಳು ವಿದ್ಯುದ್ದೀಕರಣಗೊಂಡಿದೆ. ಸೊ ದಿಸ್ ಇಸ್ ದಿ ಸಕ್ಸಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಆರ್ಟಿಕಲ್ಸ್ ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 123. You can just pause the video here, go through the questions and give us the correct answers. So ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಪ್ರಶ್ನೆಗಳು ಕಂಪ್ಲೀಟ್ ಆಗಿರುತ್ತೆ. So thanks for watching. I'll once again meet you tomorrow with tomorrow's inquest. Till then, keep reading, be safe. Thank you very much.